ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, RRBಯ ವತಿಯಿಂದ ಗ್ರೂಪ್ ಡಿ ಹುದ್ದೆಗಳಿಗಾಗಿ ನೋಟಿಫಿಕೇಷನ್ ಈಗಾಗಲೇ ರಿಲೀಸ್ ಆಗಿದ್ದು, ಇಲ್ಲಿ ಖಾಲಿ ಇರುವಂತಹ ಒಟ್ಟು ಹುದ್ದೆಗಳು, ಎಜುಕೇಷನ್ ಕ್ವಾಲಿಫಿಕೇಷನ್, ಇಂಪಾರ್ಟೆಂಟ್ ಡೇಟ್ಸ್ ಮತ್ತು ಇಲ್ಲಿ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ಸ್, ಅದರ ಜೊತೆಗೆ ಎಕ್ಸಾಮ್ಗಾಗಿ ನೀಡಿರುವಂತಹ ಸಿಲೆಬಸ್, ಈ ಎಲ್ಲ ವಿಷಯಗಳ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇನ್ನೂ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ತಾವು ಕ್ಲಿಕ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೊಳ್ಬೋದು. ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. RRBಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಹೆಸರು ಅಸಿಸ್ಟೆಂಟ್ ಗ್ರೂಪ್ ಡಿ. ಇನ್ನು ಇಲ್ಲಿ ನೀಡಿರುವಂತಹ ಇಂಪಾರ್ಟೆಂಟ್ ಡೇಟ್ಸ್: ಜನವರಿ 23ರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಯು ಪ್ರಾರಂಭವಾಗುತ್ತಿದ್ದು, ಫೆಬ್ರವರಿ 22, 2025 ಇಲ್ಲಿ ಅಭ್ಯರ್ಥಿಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಅಂತಿಮ ದಿನಾಂಕವಾಗಿ ನೀಡಲಾಗಿದೆ. ಈ ಒಂದು ಗ್ರೂಪ್ ಡಿ ಹುದ್ದೆಗಳಿಗಾಗಿ ಆಸಕ್ತಿಯುತ ಎಲ್ಲ ಅಭ್ಯರ್ಥಿಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಲು 1 ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಇನ್ನು ಅಭ್ಯರ್ಥಿಗಳಿಗಾಗಿ ಇಲ್ಲಿ ನೀಡುವಂತಹ ಬೇಸಿಕ್ ಸ್ಯಾಲ್ರಿ, ಇಲ್ಲಿ ನೀಡಲಾಗುವಂತಹ ಬೇಸಿಕ್ ಸ್ಯಾಲ್ರಿ 18,000. ಅಂದರೆ ಇಲ್ಲಿ ನಿಮಗೆ 35+ ಬೇಸಿಕ್ ಸ್ಯಾಲ್ರಿ ಸ್ಟಾರ್ಟಿಂಗ್ ನೀಡಲಾಗುತ್ತದೆ. ಇಲ್ಲಿ ಅಭ್ಯರ್ಥಿಗಳ ಪೋಸ್ಟಿಂಗ್ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದರ ಮೇಲೆ ತಮ್ಮ ಬೇಸಿಕ್ ಸ್ಯಾಲ್ರಿಯನ್ನು ಡಿಸೈಡ್ ಮಾಡ್ತಾರೆ. ವೀಕ್ಷಕರೇ, ಇನ್ನು ಮುಂದಿನದಾಗಿ ಕ್ಯಾಂಡಿಡೇಟ್ಸ್ಗಳ ಎಜುಕೇಷನ್ ಕ್ವಾಲಿಫಿಕೇಷನ್. ಈ ಒಂದು ಗ್ರೂಪ್ ಡಿ ಹುದ್ದೆಗಳಿಗಾಗಿ ಅರ್ಜಿಯನ್ನು ಸಲ್ಲಿಸುವಂತಹ ಎಲ್ಲ ಅಭ್ಯರ್ಥಿಗಳು SSLC ಅಥವಾ ITIನಲ್ಲಿ ಉತ್ತೀರ್ಣರಾಗಿರಬೇಕು. ಈ ಒಂದು ಕ್ವಾಲಿಫಿಕೇಷನನ್ನು ತಾವು ಪಡೆದಿದ್ದಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಲ್ಲಿ ಅರ್ಹರಾಗಿರುತ್ತೀರಿ. ಇಲ್ಲಿನ ಏಜ್ ಲಿಮಿಟ್ 18ರಿಂದ 36 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅರ್ಜಿ ಸಲ್ಲಿಸುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಸಹ ನೀಡಲಾಗಿದೆ. OBC ವರ್ಗದ ಅಭ್ಯರ್ಥಿಗಳಿಗಾಗಿ 3 ವರ್ಷ, SC/ST ವರ್ಗದ ಅಭ್ಯರ್ಥಿಗಳಿಗಾಗಿ ಇಲ್ಲಿ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನನ್ನು ನೀಡಲಾಗಿದೆ. ಇನ್ನು ಇಲ್ಲಿ ಖಾಲಿ ಇರುವಂತಹ ಟೋಟಲ್ ವೇಕೆನ್ಸಿ 32,438 ಒಟ್ಟು ಹುದ್ದೆಗಳು ಇಲ್ಲಿ ಖಾಲಿ ಇವೆ. ವೀಕ್ಷಕರೇ, ಇಲ್ಲಿ ಯಾವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸಿಯಸ್ ಖಾಲಿ ಇವೆ ಅನ್ನೋದನ್ನು ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕ್ ಹಾಕಿರ್ತೀವಿ. ಆ PDFನ ತಾವು ನೋಡೋದರ ಮೂಲಕ ಈ ಒಂದು ವಿಷಯದ ಕಂಪ್ಲೀಟ್ ಡೀಟೇಲ್ಸನ್ನು ಪಡ್ಕೋಬೋದು. ಇನ್ನು ಈ ಒಂದು ಹುದ್ದೆಗಾಗಿ ನೀಡಿರುವಂತಹ ಅಪ್ಲಿಕೇಶನ್ ಫೀಸ್ ಜನರಲ್ ಕ್ಯಾಟಗರಿ OBC ಹಾಗೂ EWS ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಅಪ್ಲಿಕೇಶನ್ ಫೀ ಇರುತ್ತೆ. SC/ST, OBC, PWD, ಎಕ್ಸ್ ಸರ್ವಿಸ್ ಮ್ಯಾನ್, ಇದರ ಜೊತೆಗೆ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೂ ಸಹ 250 ರೂಪಾಯಿಗಳ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಲಾಗಿದೆ. ವೀಕ್ಷಕರೇ, ಇನ್ನು ಮುಂದಿನದಾಗಿ ಈ ಒಂದು ಹುದ್ದೆಗಳಿಗಾಗಿ ನಡೆಸುವಂತಹ ಸೆಲೆಕ್ಷನ್ ಪ್ರೊಸೆಸ್ನ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಗ್ರೂಪ್ ಡಿ ಹುದ್ದೆಗಾಗಿ ಅರ್ಜಿಯನ್ನು ಸಲ್ಲಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲನೇ ಹಂತದಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಮನ್ನು ನಡೆಸಲಾಗುತ್ತದೆ. ಈ ಒಂದು ಕಂಪ್ಯೂಟರ್ ಬೇಸ್ ಎಕ್ಸಾಮನ್ನು ಸೆಲೆಕ್ಷನ್ ಪ್ರೊಸೆಸ್ನ ಮೊದಲನೇ ಹಂತ ಎಂದು ಸಹ ನಾವು ಹೇಳ್ಬೋದು. CBT ಟೆಸ್ಟ್. ಇಲ್ಲಿ ಜನರಲ್ ಹಾಗೂ OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ OBC ಕ್ಯಾಟಗರಿಯ ಅಭ್ಯರ್ಥಿಗಳು CBT ಟೆಸ್ಟನ್ನು ಅಟೆಂಡ್ ಮಾಡಿದ ನಂತರ ತಾವು ಪೇ ಮಾಡಿರುವಂತಹ 500 ರೂಪೀಸಲ್ಲಿ ಇಲ್ಲಿ ತಮಗೆ 400 ರೂಪೀಸನ್ನು ರಿಫಂಡ್ ಮಾಡಲಾಗುತ್ತದೆ. SC/STಯ ಅಭ್ಯರ್ಥಿಗಳು ಸಹ ತಾವು ಇಲ್ಲಿ CBT ಟೆಸ್ಟನ್ನು ಅಟೆಂಡ್ ಮಾಡಿದ ನಂತರ ಇಲ್ಲಿ ತಮಗೆ 250 ರೂಪಾಯಿಯನ್ನು ಸಹ ರಿಫಂಡ್ ಮಾಡಲಾಗುತ್ತದೆ. ಅಭ್ಯರ್ಥಿಗಳಿಗೆ ಈ ಒಂದು ಮೊದಲನೇ ಹಂತದ ಕಂಪ್ಯೂಟರ್ ಬೇಸ್ ಎಕ್ಸಾಮ್ನಲ್ಲಿ ಒಟ್ಟು 100 ಪ್ರಶ್ನೆಗಳನ್ನು ಒಳಗೊಂಡಂತಹ ಎಕ್ಸಾಮನ್ನು ನಡೆಸಲಾಗುತ್ತದೆ ಹಾಗೂ ಎಕ್ಸಾಮ್ಗಾಗಿ ಅಭ್ಯರ್ಥಿಗಳಿಗೆ 90 ನಿಮಿಷದ ಕಾಲಾವಕಾಶವನ್ನು ನೀಡಲಾಗುವುದು. ಇನ್ನು ಎರಡನೇದಾಗಿ ಫಿಸಿಕಲ್ ಟೆಸ್ಟ್. ಮೇಲ್ ಹಾಗೂ ಫಿಮೇಲ್ ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ ಫಿಸಿಕಲ್ ಟೆಸ್ಟನ್ನು ನಡೆಸಲಾಗುತ್ತದೆ. ಇಲ್ಲಿ ಮೇಲ್ ಅಭ್ಯರ್ಥಿಗಳು 35 kgಯ ವೇಟನ್ನು ಹಿಡಿದುಕೊಂಡು 100 ಮೀಟರ್ ಹೋಗಬೇಕು. ಅದರಲ್ಲಿಯೂ ಸಹ ತಾವು ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಲು ತಮಗೆ ಇಲ್ಲಿ 2 ನಿಮಿಷದ ಕಾಲಾವಕಾಶವನ್ನು ಮಾತ್ರ ನೀಡಲಾಗುತ್ತದೆ. ಮುಂದಿನದಾಗಿ ರನ್ನಿಂಗ್ 1000 ಮೀಟರ್ ಅಥವಾ 1 ಕಿಲೋಮೀಟರ್.
ಈ ಒಂದು ರನ್ನಿಂಗ್ ಟಾಸ್ಕನ್ನು ತಾವು 4 ನಿಮಿಷ 15 ಸೆಕೆಂಡ್ಗಳ ಒಳಗಾಗಿ ಕಂಪ್ಲೀಟ್ ಮಾಡಬೇಕು. ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ತಾವು 20 kg ವೇಟನ್ನು ಹಿಡಿದುಕೊಂಡು 100 ಮೀಟರ್ ಹೋಗಬೇಕು. ತಮಗೂ ಸಹ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಲು 2 ನಿಮಿಷದ ಸಮಯವನ್ನು ನೀಡಲಾಗುತ್ತದೆ. ಹಾಗೆಯೇ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೂ ಸಹ 1 ಕಿಲೋಮೀಟರ್ಗಳ ರನ್ನಿಂಗನ್ನು ನಡೆಸಲಾಗುವುದು. ಈ ಟಾಸ್ಕನ್ನು ತಾವು 5 ನಿಮಿಷ 40 ಸೆಕೆಂಡ್ಗಳ ಒಳಗಾಗಿ ಕಂಪ್ಲೀಟ್ ಮಾಡಬೇಕು. ವೀಕ್ಷಕರೇ, ಇದಿಷ್ಟು RRBಯಲ್ಲಿ ಖಾಲಿ ಇರುವಂತಹ ಗ್ರೂಪ್ ಡಿ ಹುದ್ದೆಯ ಸೆಲೆಕ್ಷನ್ ಪ್ರೊಸೆಸ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ವೀಕ್ಷಕರೇ, ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ನಡೆಸಲಾಗುವಂತಹ ಕಂಪ್ಯೂಟರ್ ಬೇಸ್ ಎಕ್ಸಾಮ್ನ ಸಿಲೆಬಸ್ನ ಡೀಟೇಲ್ಸನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ಗ್ರೂಪ್ ಡಿ ಹುದ್ದೆಯ ಮಾಹಿತಿ ಕಂಪ್ಲೀಟ್ ಡೀಟೇಲ್ಸ್ ತಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಆಸಕ್ತಿಯುತ ಎಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಾಗಿ ತಾವು ನಮ್ಮನ್ನು ಸಂಪರ್ಕಿಸಿಯೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9035592382. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಆನ್ಲೈನ್ ಸೇವೆಗಳನ್ನು ಸಹ ತಾವು ನಮ್ಮನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.